ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮದುವೆ ಆಗದೆ ಅದೇನೋ ಬಿಡಲ್ಲ ಅಂತಾರೆ. ಅದೇ ರೀತಿ ಹೈಕಮಾಂಡ್ ಕಟ್ನಿಟ್ಟಾಗಿ ನಿರ್ಧಾರ ಹೇಳೋ ತನಕ ನಮ್ಮ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ ನಿಲ್ಲೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಮೊನ್ನೆಯಷ್ಟೇ ಖುದ್ದು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಕದನ ವಿರಾಮವನ್ನ ಉಲ್ಲಂಘಿಸಿ ಅಧಿಕಾರ ಹಂಚಿಕೆ ಕುರಿತು ಮಾತನಾಡಿದರು. ಇವತ್ತು ಕೂಡ ಅದೇ ಮಾತನ್ನ ಪುನರುಚ್ಚಾರ ಮಾಡೋ ಮೂಲಕ ಉರಿಯೋ ಬೆಂಕಿಗೆ ಮತ್ತೆ ಮತ್ತೆ ತುಪ್ಪ ಸುರಿದಿದ್ದಾರೆ. ಬದಲಾವಣೆ ಇಲ್ಲವೆಂದು ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ. High-command has clearly said as of now there will be no change in the leadership. ಪವರ್ ಶೇರಿಂಗ್ ಬೆಂಕಿಗೆ ಮತ್ತೆ ತುಪ್ಪ ಸುರಿದ ಸಿದ್ದರಾಮಯ್ಯ ಪುತ್ರ. As of now ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ. High-command has clearly said as of now there will be no change in the leadership. ಯತೀಂದ್ರ ಹೇಳಿಕೆ ಕೆರಳಿದ ಡಿಕೆ ಪಡೆ ಹೈಕಮಾಂಡ್ ಎಂದ ಸಿಎಂ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. I think CM will reply for it. ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ನಾವು. ಎಲ್ಲವೋ ತಿಳಿಯಾಯ್ತು ಎನ್ನುವಾಗ್ಲೇ ಮತ್ತೆ ಕುರ್ಚಿ ಕಿಚ್ಚು ಸ್ಫೋಟಗೊಂಡಿದೆ. ಈ ಬಾರಿಯೂ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದು ಒನ್ಸ್ ಅಗೈನ್ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಮೊನ್ನೆಯಷ್ಟೇ ಹೈಕಮಾಂಡ್ ಡಿಕೆ ಸಿಎಂ ಮಾಡಿ ಅನ್ನೋ ಮನವಿಯನ್ನ ಒಪ್ಪಿಲ್ಲ ಎಂದಿದ್ದ ಯತೀಂದ್ರ ಇಂದು ಕೂಡ ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡಿದ್ದಾರೆ. ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕೂಡ ಕ್ಲಿಯರ್ ಆಗಿ ಹೇಳಿದೆ ಅಂತ ಯತೀಂದ್ರ ಪುನರುಚ್ಚರಿಸಿದ್ದಾರೆ. There is no tussle for CM post right now. I have already told you. Now everything is clear. The High-command has clearly said as of now there will be no change in the leadership. ಯತೀಂದ್ರ ಸಿಡಿಸಿರೋ ಬಾಂಬ್ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ. ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ ಅಂತ ಚೆಂಡನ್ನ ಸಿಎಂ ಅಂಗಳಕ್ಕೆ ಎಸೆದಿದ್ದಾರೆ. I think CM will reply for him. I think CM will reply for him. I think CM will reply for him. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಎಲ್ಲವೂ ಹೈಕಮಾಂಡ್ ತೀರ್ಮಾನದಂತೆ ಅಂತ ಹೇಳೋ ಮೂಲಕ ಮತ್ತೆ ಚೆಂಡನ್ನ ದೆಹಲಿ ಅಂಗಳಕ್ಕೆ ಹಾಕಿದ್ದಾರೆ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ನಾವು ಮಾತಾಡಿದ್ರೆ ಬಲಾತ್ಕಾರ, ಅವರು ಮಾತಾಡಿದ್ರೆ ಚಮತ್ಕಾರ. ಯತೀಂದ್ರ ಹೇಳಿಕೆಗೆ ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಸಿಡಿಮಿಡಿ. ನಾಯಕತ್ವ ಬದಲಾವಣೆ ಇಲ್ಲ ಎಂದ ಯತೀಂದ್ರಗೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟು ಕೊಟ್ಟಿದ್ದಾರೆ. ನಾವು ಮಾತಾಡಿದ್ರೆ ಬಲಾತ್ಕಾರ, ಅವರು ಮಾತಾಡಿದ್ರೆ ಚಮತ್ಕಾರನ ಅಂತ ಪ್ರಶ್ನಿಸಿರೋ ಇಕ್ಬಾಲ್ ಯಾರಿಗೋ ವರಿಷ್ಠರ ಸ್ಥಾನ ತುಂಬಲು ಅವಕಾಶವಿಲ್ಲ ಅಂತ ತಿಳಿದಿದ್ದಾರೆ. ಡಿಕೆ ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ಅಂತೂ ಹೈಕಮಾಂಡ್ ಕೆಲಸ ಯತೀಂದ್ರ ಮಾಡೋದ್ ಬೇಡ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಇತಿಮಿತಿಲಿ ಇರಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಅದನ್ನ ಮೀರಿ ಹೈಕಮಾಂಡ್ ಅವರ ಜವಾಬ್ದಾರಿಗಳು ನಾವು ತೆಗೆದುಕೊಳಕ್ಕಾಗೋದಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ಹೇಳ್ತಾರೆ ಅನ್ನೋದನ್ನ ಪದೇ ಪದೇ ಹೇಳ್ತಿರೋಂಥ ಹಿನ್ನೆಲೆಯಲ್ಲಿ ನಾವು ಸಹ ಹೈಕಮಾಂಡ್ ಹೇಳ್ತಾರೆ ಅನ್ನೋದನ್ನ ಅಪೇಕ್ಷೆ ಪಡ್ತೇವೆ. ಹೀಗೆ ಇಕ್ಬಾಲ್ ಹುಸೇನ್ ನಾವು ಮಾತನಾಡಿದಾಗ ನೋಟಿಸ್ ಕೊಟ್ಟರು, ಈಗ ಯತೀಂದ್ರಗೆ ನೋಟಿಸ್ ಕೊಡಲ್ವಾ ಅಂತ ಪರೋಕ್ಷವಾಗಿ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಸಮಾಧಾನಕ್ಕೆ ಬೇಕಂದ್ರೆ ನೋಟಿಸ್ ಕೊಡಿಸೋಣ ಎಂದಿದ್ದಾರೆ. ಹೇಳಿದಾರೆ, ಅವ್ರ ಕಡೆ ಹೇಳಿದಾರೆ. ಎಲ್ಲರಿಗೂ ನೋಟಿಸ್ ಕೊಡ್ಲಿಕ್ಕೆ ಆಗೋಲ್ಲ. ಎಲ್ಲದು ಅದನ್ನ ನೋಟಿಸ್ ಕೊಡೋದ್ರಿಂದ ಏನು ಪರಿಹಾರ ಆಗೋಲ್ಲ. ಏನು ಮಾಡೋದ್ರಿ, ನೋಟಿಸ್ ಕೊಟ್ಟು ಅಲ್ಲ, ನೋಟಿಸಿಂದ ಸಮಾಧಾನ ಕೊಡ್ಬೋದು, ಸಮಾಧಾನ ಪೂರ್ತಿ ಕೊಡ್ಬೇಕಾದ್ರೆ ಕೊಡ್ಬೋದು. ಏನು ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಏನಾಯ್ತು, ಅವ್ರಿಗೆ ರಿಸಲ್ಟ್ ಏನಿಲ್ಲ. ಸಿದ್ದರಾಮಯ್ಯ ಸ್ಥಾನಕ್ಕೆ ಬೇರೆಯವರು ಬರಲು ಅವಕಾಶವಿಲ್ಲ ಎಂದ ಸತೀಶ್. ಸಿಎಂ ಬದಲಾಯಿಸೋ ಗಟ್ಸ್ ಯಾರಿಗಾದ್ರೂ ಇದೆಯಾ ಎಂದ ಜಮೀರ್. ನಾಯಕತ್ವ ಬದಲಾವಣೆ ಫೈಟ್ ನಡುವೆ ಸಚಿವ ಜಮೀರ್ ಅಹಮದ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಜಮೀರ್ ಸಿಎಂ ಬದಲಾಯಿಸೋ ಗಟ್ಸ್ ಯಾರಿಗಾದ್ರೂ ಇದೆಯಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ.
ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಸ್ಥಾನದಲ್ಲಿ ಬೇರೆಯವರು ಬರೋಕೆ ಅವಕಾಶ ಇಲ್ಲ ಎಂದಿದ್ದಾರೆ. ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗ್ಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿ ಇಲ್ಲ, ಅದೆಲ್ಲ ಹೂವಾಪುವ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡಕ್ಕೆ ನಾವು ಮಾಡಕ್ ಸಾಧ್ಯನಾ? ಇಲ್ಲ, ಒಂದ್ ನಿಮಿಷ. ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡ್ ಇಂದಾನೆ ಸಾಧ್ಯ. ಇದು ಸುಮಾರು 1 ವರ್ಷದಿಂದ ನಡೀತಾನೆ ಇದೆ. ಇಳಿದು ಏರೋದು ಇಳಿದು ಏರೋದು ನಡೀತಾನೆ ಇದೆ. ಅಂದ ತಕ್ಷಣ ಸಿದ್ದರಾಮಯ್ಯ ಜಾಗದಾಗ ಬೇರೆಯವರು ಬರ್ಲಿಕ್ಕೆ ಅವಕಾಶ ಇಲ್ಲ. ಸೊ ಅದನ್ನ ಕಾಯಬೇಕು. ಸಂದರ್ಭ, ಸನ್ನಿವೇಶ ಕಾಯೋಣ. ಈ ಸದ್ಯ ಅಂತ ಯಾವ್ದು ಸನ್ನಿವೇಶ ನಮ್ಮ ಪಕ್ಷದ ಮುಂದಾಗಲಿ ನಮ್ಮ ಮುಂದೆ ಇಲ್ಲ. ನೋಡೋಣ. ಈಗ ಮಾಡಿದ್ದೆ ಅವ್ರಿಗೆ ಹಂಗೆ ತಿಳಿದ್ರಿ. ಮತ್ತೆ ಯಾರು ಹೇಳಿಲ್ಲ ನಮ್ಗೆ. ಅರ್ಧ ಅಂತ ಯಾರು ಹೇಳಿಲ್ಲ, ಅರ್ಧನೂ ಹೇಳಿಲ್ಲ, ಪೂರ್ತಿನೂ ಹೇಳಿಲ್ಲ. ಪುತ್ರನಿಗೆ ಸಿದ್ದರಾಮಯ್ಯ ಬುಲಾವ್. ಸರ್ಕಿಟ್ ಹೌಸ್ನಲ್ಲಿ ಮಾತುಕತೆ. ತಮ್ಮ ಪುತ್ರ ಆಡಿದ ಮಾತು ದೊಡ್ಡ ಸದ್ದು ಮಾಡ್ತಿದ್ದಂತೆಯೇ ಸಿಎಂ ಅಲರ್ಟ್ ಆಗಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಪುತ್ರ ಯತೀಂದ್ರರನ್ನ ಕರೆದು ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ವಿಧಾನಸೌಧದ ಸಭಾಂಗಣದಲ್ಲಿ ಮಾತುಕತೆ ನಡೆಸಿದ್ದ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸರ್ಕಿಟ್ ಹೌಸ್ಗೆ ತೆರಳಿದ್ರು. ಈ ವೇಳೆ ಸಚಿವರಾದ ಸತೀಶ್ ಹಾಗೂ HC ಮಹದೇವಪ್ಪ ಸಾಥ್ ಕೊಟ್ಟಿದ್ರು. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಬಳಿಕ ಇಬ್ಬರು ಸುವರ್ಣಸೌಧಕ್ಕೆ ತೆರಳಿದ್ರು. ಈ ವೇಳೆಯೂ ಸಿಎಂ ಸಿದ್ದರಾಮಯ್ಯ ನಾನು ಹೈಕಮಾಂಡ್ ಹೇಳಿದಂತೆಯೇ ಕೇಳೋದು ಅಂದ್ರು. ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ನಾವು. ಈ ಮಧ್ಯೆ ವಿಧಾನಸೌಧದ ಸಭಾಂಗಣದಲ್ಲಿ DCM DK ಶಿವಕುಮಾರ್ ಕೂಡ ತಮ್ಮ ಆಪ್ತರ ಜೊತೆಗೆ ಮಾತುಕತೆ ನಡೆಸಿರುವುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಸಿಎಂ ಬುಲಾವ್ಗೂ ಮುನ್ನ ಪ್ರತಿಕ್ರಿಯೆ ನೀಡಿದ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನು ಏನ್ ಹೇಳಬೇಕೋ ಎಲ್ಲವನ್ನ ಹೇಳಿದ್ದೇನೆ ಅಂತ ತೆರಳಿದ್ರು. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿದ್ರು ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನ್ ಹೇಳ್ಬೇಕು ಎಲ್ಲ ಹೇಳೋದು. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಹೇಳಕ್ಕಾಗುತ್ತೆ. ನಾನು ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗೋದಿಲ್ಲ. ನಾ ಏನ್ ಹೇಳ್ಬೇಕಾಗಿತ್ತು ಒಂದ್ಸಲಿ ಹೇಳಿ ಮುಗಿಸಾಗಿದೆ. ಅದ್ರ ಮೇಲೆ ಮತ್ತೆ ಇನ್ನೇನು ಹೇಳೋದಿಲ್ಲ. ಇದೆಲ್ಲದರ ಮಧ್ಯೆ ಅಧಿವೇಶನ ಮುಗಿದ ತಕ್ಷಣ DK ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಡಿಸೆಂಬರ್ 19ರಂದು ದೆಹಲಿಗೆ ತೆರಳಿ 2ನೇ ಸುತ್ತಿನ ಸಭೆಯಲ್ಲೇ ಪಾಲ್ಗೊಳ್ಳಲಿದ್ದಾರೆ. ಡಿಸೆಂಬರ್ 20, 21ರಂದು ಸೋನಿಯಾ ಗಾಂಧಿ, AICC ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ನಡೆಯಲಿರೋ ಸಭೆಯಲ್ಲೇ ಭಾಗಿಯಾಗಲಿದ್ದಾರೆ. ಡಿಸೆಂಬರ್ 20ರಂದೇ ವಿದೇಶದಿಂದ ರಾಹುಲ್ ಗಾಂಧಿ ಕೂಡ ವಾಪಸ್ ಆಗ್ತಿದ್ದಾರೆ. ವರಿಷ್ಠರ ಭೇಟಿ ವೇಳೆ ಸಿಎಂ ಸ್ಥಾನಕ್ಕೆ ಹಕ್ಕೊತ್ತಾಯಕ್ಕೆ DCM DK ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರಸನ್ನ ಗಾಂವ್ಕರ್, ಸುನಿಲ್, ಅನಿಲ್ ಜೊತೆ ಪ್ರಮೋದ್, TV9 ಬೆಳಗಾವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH